ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಕ್ಸಾಮ್ಸ್ GK ಅಕಾಡೆಮಿ. ನಾನು ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತೇಳಿ ನಾನು ನಮ್ಮದು ಇದೇ ಗ್ರೂಪಲ್ಲಿ ಎಕ್ಸಾಮ್ಸ್ GK ಅಕಾಡೆಮಿಲೇನೆ ಆವಾಗವಾಗ ಸ್ವಲ್ಪ ಅಗ್ರಿಕಲ್ಚರ್ದು ಹಾಕ್ತಾ ಇರ್ತೀನಿ. ಯಾಕಂದರೆ ನನಗೆ ಸ್ವಲ್ಪ ಅಗ್ರಿಕಲ್ಚರಲ್ಲಿ ತುಂಬಾ ಇಂಟ್ರೆಸ್ಟ್. ಹಾಗಾಗಿ ನೋಡಿ, ಇವಾಗ ನಾನು ಜಮೀನಲ್ಲ ಇದ್ದೀನಿ. ನಮ್ಮ ಜಮೀನು ನೋಡಿ, ಅಲ್ಲಿಂದೇಳಿ ಅಂದರೆ ಅದೇನು ಹುಣಸೆ ಗಿಡ ಕಾಣ್ತಿದ್ದಿಲ್ಲ, ಹುಣಸೆ ಮರ ಕಾಣ್ತಿದ್ದಿಲ್ಲ, ಅಲ್ಲಿಂದ ಅಲ್ಲಿವರೆಗೂ ಆ ತೆಂಗಿನ ಮರಗಳು ಕಾಣ್ತಿದ್ದಾವೆ, ಅಲ್ಲಿವರೆಗೂ ಇದು 3.5 ಎಕರೆ. ಇದ್ರ ಕೆಳಗಡೆ ಆ ಕಡೆ 1-2 ಎಕರೆ ಇದೆ. ಆಮೇಲೆ ಅಲ್ಲಿ ಅದು ತೋಟ ಕಾಣ್ತಿದೆ ನೋಡಿ, ಇದು ಅದೇನು ಆ ಕಡೆ ನಿಮಗೆ ತೆಂಗಿನ ಮರಗಳು ಕಾಣ್ತಿದ್ದಾವಲ್ಲ, ಆ ಕಂಪ್ಲೀಟ್ ತೋಟ ನಮ್ಮದೇ. ಇವಾಗ ಇದರಲ್ಲಿ 3 ಎಕರೆಯಲ್ಲಿ ಏನು ಮಾಡಿದ್ದೀವಿ, ಇದು 3 ಎಕರೆಯಲ್ಲಿ 4 ಕಡೆ ಬದಿಗೆ ತೆಂಗಿನ ಮರ ಹಾಕ್ಕೊಂಡಿದ್ದೀವಿ. ಒಂದು ತೆಂಗಿನ ಮರದಿಂದ ಮತ್ತೊಂದು ತೆಂಗಿನ ಮರಕ್ಕೆ 30 ಅಡಿ ಗ್ಯಾಪ್. 30 ಅಡಿ ಗ್ಯಾಪಲ್ಲಿ ಒಂದೊಂದು ತೆಂಗಿನ ಮರ ಹಾಕಿದ್ದೀವಿ. ಅಂದರೆ ಏನು ಮಾಡಿದ್ದೀವಿ, ಇದು ಏನಿದೆ ಹೀಗೆ 9 ಅಡಿ ಇದೆ. ಇದು ನಿಮಗೆ ಅದನ್ನು ಆಮೇಲೆ ಹೇಳ್ತೀನಿ. ಫಸ್ಟ್ ತೆಂಗಿನ ಮರದ ಹೇಳ್ತೀನಿ. 4 ಕಡೆಗೆ ಬದಿ ಕಡೆಗೆ ತೆಂಗಿನ ಮರ ಹಾಕ್ಕೊಂಬಿಟ್ಟು 4 ಕಡೆ ಬದಿಗೆ 15 ಅಡಿ ಗ್ಯಾಪ್ ಬಿಟ್ಟಿದ್ದೀವಿ ಟ್ಯಾಕ್ಟ್ರ್ ಓಡಾಡೋದಕ್ಕೆ. ಈ ಕಡೆ ಹಿಂಗೆ 15 ಅಡಿ, ಆ ಕಡೆ ಹಂಗೆ 15 ಅಡಿ, ಆಮೇಲೆ ಈ ಕಡೆ ಬದಿಗೂ 15 ಅಡಿ ಗ್ಯಾಪ್ ಬಿಟ್ಟಿದ್ದೀವಿ. ಹಾಗೇ 4 ಕಡೆಗೂ 15 ಅಡಿ ಗ್ಯಾಪ್ ಬಿಟ್ಕೊಂಡು ಟ್ಯಾಕ್ಟ್ರ್ ಓಡಾಡೋದಕ್ಕೆ ಸೆಂಟ್ರಲ್ಲಿ ಏನು ಮಾಡ್ಕೊಂಡಿದ್ದೀವಿ, ಅಡಿಕೆ ಗಿಡ ಹಾಕಿದ್ದೀವಿ. ಅಡಿಕೆ ಗಿಡ ಬಂದ್ಬಿಟ್ಟು ನಮ್ಮದು ದಾಯ ಎಷ್ಟು ಅಂತಂದರೆ 8-9. ಇವಾಗ ಇದೇನು ನೋಡ್ತಿದ್ದೀರಲ್ಲ, ಈ ಅಡಿಕೆ ಗಿಡ ಈ ಅಡಿಕೆ ಗಿಡದಿಂದ ಈ ಅಡಿಕೆ ಗಿಡಕ್ಕೆ 9 ಅಡಿ ಇದೆ. ಒಬ್ಬಗೆ ನೋಡಿ ಸ್ನೇಹಿತರೆ, ಈ ಥರ ಏನು ಮಾಡಿದ್ವಿ, ಇದು ಸುತ್ತಲೂ ನಮಗೇನಿದೆ, ಇದು ಪೂರ್ತಿ ತೆಂಗಿನ ಗಿಡ. ಇದು ತೆಂಗಿನ ಗಿಡ ಹಂಗೆ ಇದೆ. ಅದಾದಮೇಲೆ ಈ ಕಡೆ ಬಂದುಬಿಟ್ರೆ ನಾವು, ಇದು ಅಡಿಕೆ ಗಿಡ. ಇವಾಗ ಈ ಗಿಡದಿಂದ ಈ ಗಿಡಕ್ಕೆ 9 ಅಡಿ ಇದೆ, 9 ಅಡಿ. ಆಮೇಲೆ ಆ ತೆಂಗಿನ ಗಿಡದಿಂದ ಈ ತೆಂಗಿನ ಗಿಡಕ್ಕೆ 8 ಅಡಿ ಇದೆ. ಹಿಂಗೆ 8, ಹಿಂಗೆ 9, ಆ ರೀತಿ ದಾಯದಲ್ಲಿ ಹಾಕಿದ್ದೀವಿ. 2.25 ಎಕರೆ ಇದೆ, ಹೆಚ್ಚು ಕಮ್ಮಿ 2.25 ಎಕರೆಯಲ್ಲಿ 1211 ಅಡಿಕೆ ಗಿಡ ಹಾಕಿದ್ದೀವಿ. ಇವಾಗ ಸೆಂಟ್ರಲ್ಲಿ ಅಡಿಕೆ ಗಿಡ ಹಾಕಿದ ಮೇಲೆ ಸೆಂಟ್ರಲ್ಲಿ ಜಾಗ ಎಲ್ಲ ವೇಸ್ಟ್ ಆಗುತ್ತಲ್ವ, ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀವಿ, ಇವಾಗ ಕಳೆದ 1 ವರ್ಷದಿಂದ ಬೇಸಿಗೆ ಕಾಲದಲ್ಲಿ ನಾವು ಕಡಲೆ ಬೀಜ ಹಾಕಿದ್ವಿ. ಒಂದು ಕ್ವಿಂಟಲ್ ಕಡಲೆ ಬೀಜ ಹಾಕಿದ್ವಿ. 1 ಕ್ವಿಂಟಲ್ ಕಡಲೆ ಬೀಜಕ್ಕೆ ನಮಗೆ ಒಂದು 13-14 ಕ್ವಿಂಟಲ್ ಕಡಲೆಕಾಯಿ ಸಿಕ್ಕಿತ್ತು. ಇಳುವರಿ ಕಡಿಮೆ ಆಯಿತು ಸ್ವಲ್ಪ, ಯಾಕಂದರೆ ಸ್ವಲ್ಪ ನಮಗೆ ಗೊಬ್ಬರ ಹಾಕೋಕ್ಕಾಗಲಿಲ್ಲ ಕರೆಕ್ಟಾಗಿ. ಹಾಗಾಗಿ ಇಲ್ಲಿ ಸ್ವಲ್ಪ ಇಳುವರಿ ಕಮ್ಮಿ ಆಯಿತು. ಆದರೂ ಪರವಾಗಿಲ್ಲ, ಯಾಕಂದರೆ ನಮಗೆ ಲಾಸ್ ಏನಾಗಿಲ್ಲ. ಇದ್ದಿದ್ರಲ್ಲಿ ಓಕೆ. ಇವಾಗ ಈ ಸರಿ ಏನು ಮಾಡಿದ್ದೀವಿ, ಹತ್ತಿ ಗಿಡ ಹಾಕಿದ್ದೀವಿ. ನೋಡಿ, ಹತ್ತಿ ಗಿಡ ಬಂದ್ಬಿಟ್ಟು ಇದೇನು ಪೈಪ್ ಕಾಣ್ತಿದೆಯಲ್ಲ, ಈ ಪೈಪಿಂದ ಆ ಕಡೆ ಇರೋದೆಲ್ಲ ಕಂಪ್ಲೀಟ್ ಗಂಡತ್ತಿ. ಆಮೇಲೆ ಆ ಪೈಪಿಂದ ಈ ಕಡೆಗೆ ಆ ಗಿಡ ನೋಡಿದ್ರೇ ಗೊತ್ತಾಗುತ್ತೆ, ಅದು ಸ್ವಲ್ಪ ಡಾರ್ಕ್ ಗ್ರೀನ್ ಇದೆ, ಇದು ಸ್ವಲ್ಪ ಲೈಟ್ ಗ್ರೀನ್ ಇದೆ. ಆ ಗಿಡ ನೋಡಿದ್ರೇ ಗೊತ್ತಾಗುತ್ತೆ, ಅದು ಗಂಡತ್ತಿ. ಈ ಕಡೆದೆಲ್ಲ ಕಂಪ್ಲೀಟ್ ಹೆಣ್ಣತ್ತಿ. ಇಲ್ಲಿಂದ ಅಂದರೆ ಈ ಕಡೆ ಒಂದು 10 ಕುಂಟೆ 15 ಕುಂಟೆ ಇರ್ಬೋದು. ಇದು ಒಂದು 10 ಕುಂಟೆ 15 ಕುಂಟೆ ಮಾತ್ರ ನಾವು ಗಂಡತ್ತಿ ಹಾಕಿದ್ದೀವಿ. ಮಿಕ್ಕಿದ್ದು ಕಂಪ್ಲೀಟ್ ಏನಿದೆ 2.25 ಎಕರೆನೂ ಕೂಡ ಪೂರ್ತಿ ಹೆಣ್ಣತ್ತಿನೇ ಹಾಕಿದ್ದೀವಿ. ಇದೆಲ್ಲ ಹೆಣ್ಣತ್ತಿನೇ ಕಂಪ್ಲೀಟು. ಇದಕ್ಕೇನು ಮಾಡಬೇಕು, ಕ್ರಾಸ್ ಮಾಡಬೇಕು. ಕ್ರಾಸ್ ಮಾಡೋದಂದರೆ ಹಿಂಗೆ, ಇದರಲ್ಲಿ ಗಂಡತ್ತಿಲಿ ಹೂವು ಇರುತ್ತೆ ನೋಡಿ. ಇಲ್ಲಿ ಹೂವನ್ನು ತೋರಿಸ್ತೀನಿ ನಿಮಗೆ. ನೋಡಿ, ಇದು ಗಂಡತ್ತಿ ಹೂವು. ಇದು ನೋಡಿ, ಇದು ಗಂಡತ್ತಿ ಹೂವು. ಇದರೊಳಗಡೆ ಇದು ಕಾಣ್ತಾ ಇದೆಯಲ್ಲ, ಇದನ್ನು ಕಟ್ ಮಾಡಿ ಬಿಡಿಸ್ಕೊಂಡು ಈ ಹೂವು ದಳ ಎಲ್ಲ ಕೆಳಗಡೆದೆಲ್ಲ ತೆಗೆದುಬಿಟ್ಟು, ಸೈಡಿನ ದಳ, ಹೂವು ದಳಗಳೇನವೆಲ್ಲ ತೆಗೆದುಬಿಟ್ಟು ಅದರಲ್ಲಿ ಪೌಡ್ರ್ ತಗೊಂಡು ಆ ಪೌಡ್ರನ್ನ ಹೆಣ್ಣತ್ತಿ ಹೂವು ತೋರಿಸ್ತೀನಿ ಬನ್ನಿ. ಹೆಣ್ಣತ್ತಿ ಹೂವು ತೋರಿಸ್ತೀನಿ ನೋಡಿ. ಇದು ಮೊಗ್ಗು. ಇದನ್ನೇನು ಮಾಡಬೇಕು, ಸುತ್ತಲೂ ಇದೇನಿದೆ ಎಲೆಗಳು ಏನಿದೆಯಲ್ಲ, ಈ ದಳಗಳು, ಆ ದಳಗಳನ್ನೆಲ್ಲ ತೆಗೆದುಬಿಟ್ಟು ಒಳಗಡೆ ನೋಡಿ ಇದು ಹೂವು ಇದೆ ನೋಡಿ, ಇದನ್ನು ಅರ್ಧಕ್ಕೆ ಕಟ್ ಮಾಡಿ, ಅಂದರೆ ಒಂದು ಸ್ವಲ್ಪ ಹಿಂಗೆ ಉಗುರಿಂದನೇ ತೆಗಿತಾರೆ, ಒಂದು ಸ್ವಲ್ಪ ಹಿಂಗೆ ಕಟ್ ಮಾಡಿಬಿಟ್ಟು ಅದಕ್ಕೆ ಆ ಪೌಡ್ರನ್ನ ತಂದು ಇಲ್ಲಿ ಇಂಜೆಕ್ಟ್ ಮಾಡ್ತಾರೆ. ಇದು ಇಲ್ಲಿ ಇಂಜೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಇದು ಕಾಯಿ ಆಗುತ್ತೆ. ಆ ಕಾಯಿಲಿ ಹತ್ತಿ ಬರೋದು. ಆ ರೀತಿ ಮಾಡ್ತಾಯಿದ್ದೀವಿ ನೋಡಿ. ಇವನು ನನ್ನ ತಮ್ಮ ಧನಂಜಯ ಅಂತೇಳಿ, ಇವನು ಇಂಚುಕೊಂಡಿ ಅಂತೇಳಿ ನಾವು ಅಡ್ಡ ಹೆಸರು ಕರಿತೀವಿ. ಇಂಚುಕೊಂಡಿ ಇಲ್ಲಾಂದರೆ ಧಾನೆಪಿಂಡ ಅಂತೇಳಿ ಕರಿತಾ ಇದ್ದೀವಿ. ಉಸ್ತುವಾರಿ ಎಲ್ಲ ಇವನೇ ನೋಡ್ಕೊಳ್ಳೋದು. ಯಾಕಂದರೆ ನಮ್ಮ ತಂದೆ ತಾಯಿಯವರು ಬಂದು ಕೆಲಸ ಮಾಡ್ತಾರೆ,
ಅವಾಗ ಬಂದು ಇವಾಗ ನೀರು ಎತ್ತಿದ್ದಾನೆ ನೋಡಿ, ಕರೆಂಟ್ ಇದೆ, ಇವಾಗ ನೀರು ಹಾಕಿದೆ, ನೀರು ಎತ್ತಿದ್ದಾನೆ, ಮೋಟ್ರ್ ಎತ್ತಿದ್ದಾನೆ, ನೀರು ಬಿಡ್ತಾ ಇದ್ದಾನೆ. ಇವಾಗ ನಮ್ಮ ತಂದೆ ತಾಯಿಯವರೆಲ್ಲ ಮೇಜರ್ ವರ್ಕ್ ನೋಡ್ಕೋತಾರೆ, ಇವನು ಬಂದುಬಿಟ್ಟು ಉಸ್ತುವಾರಿ ನೋಡ್ಕೊತಾನೆ. ನೋಡಿ ನಮ್ಮ ತೆಂಗಿನ ಗಿಡ, ಅಡಿಕೆ ಗಿಡ ಇಟ್ಟು 1 ವರ್ಷ ಆಗಿದೆ ನೋಡಿ. 1 ವರ್ಷದ ಗಿಡ ಅಂತ ಹೇಳೋಕ್ಕಾಗುತ್ತೆ ಇವನ್ನ. 2023 ಜೂನ್ 22ಕ್ಕೆ ನಾವು ಗಿಡ ಇಟ್ಟಿದ್ದು ನೋಡಿ. ಇದು 1 ವರ್ಷದ ಗಿಡ. ಇದು ಅದ್ರದ್ದು ಕಾಂಡ ನೋಡಿ ಹೆಂಗಿದೆ, 3 ವರ್ಷದ ಗಿಡ ಇದ್ದಂಗಿದೆ. ಇದು ನನಗಿಂತ ಎತ್ತರ ಇದೆ ಇದು ಗಿಡ, 1 ವರ್ಷದ ಗಿಡ ಇದು. ಆಮೇಲೆ ಇದು ಏನಂದರೆ ಸಸಿಗಳನ್ನ ಹೊರಗಡೆಯಿಂದ ತಂದಿರೋದಲ್ಲ, ಸಸಿಗಳೆಲ್ಲ ನಾವೇ ಮಾಡಿಕೊಂಡು ಆಮೇಲೆ ನಾವು ಇದನ್ನೆಲ್ಲ ನೆಡ್ಸಿರೋದು ನೋಡಿ. ಇದು ಕಾಂಡ ಹೆಂಗಿದೆ ಅಂತೇಳಿ, ಇದು ನೋಡಿ ಈ ಸೈಜ್ ಇದೆ ಕಾಂಡ. ಇದು 1 ವರ್ಷದ ಗಿಡ ಅಷ್ಟೇ. ಇಲ್ಲಿಗೆ ಬಂದರೆ ಒಂದ್ಸರಿ ಇಲ್ಲಿಂದ ಹೋಗೋಕ್ಕೆ ಮನಸ್ಸು ಬರೋಲ್ಲ, ಹಂಗದೆ. ಸೂಪರಾಗಿದೆ ನೋಡಿ, ಎಲ್ಲ ಗಿಡಗಳು ಹಂಗೆ ಇದ್ದಾವೆ, ಒಂದು ಗಿಡಕ್ಕಿಂತ ಒಂದು ಗಿಡ ಇದ್ದಾವೆ, ಸೂಪರಾಗಿದೆ. ಇಲ್ಲಿ ಬಂದರೆ ಮಾತ್ರ ಇಲ್ಲಿಂದ ಹೋಗೋಕ್ಕೆ ಮನಸ್ಸು ಬರೋಲ್ಲ, ಹಂಗಿದೆ. ಹಿಂಗಿರಬೇಕು ನೋಡಿ. ನಾವು ಎಷ್ಟೇ ದುಡ್ದು ಏನೇ ಬ್ಯಾಂಕ್ ಬ್ಯಾಲೆನ್ಸ್ನ ಬೆಳೆಸ್ಕೊಂಡು ಹೋಗ್ತಾ ಇದ್ರೆ ಏನು ಪ್ರಯೋಜನಕ್ಕೆ ಬಂತು? ನಮಗೆ ಮನಸ್ಸಿಗೆ ನೆಮ್ಮದಿ, ಖುಷಿ ಅನ್ನೋ ಸಿಗಬೇಕು. ಅಂಥದ್ದು ಸಿಗಬೇಕು ಅಂದರೆ ನಮಗೆ ಇಷ್ಟವಾದ ಕೆಲಸನೇ ಮಾಡ್ಬೇಕು ನಾವು, ಅಲ್ವಾ? ಯಾರೋ ಏನೋ ಸೈಟ್ ತಗೋತವ್ರೆ, ಯಾರೋ ಏನೋ ಮನೆ ಕಟ್ತವ್ರೆ ಅಂತೇಳಿ ನಾವು ಅವ್ರ ಹಿಂದೆ ಹೋಗಿ ಅವರು ಹಂಗೆ ಮಾಡಿಬಿಟ್ರು, ಇವ್ರು ಹಿಂಗೆ ಮಾಡಿಬಿಟ್ರು, ನಾವು ಹಂಗೆ ಮಾಡಬೇಕು ಅಂತೇಳಿ ಹೋದರೆ ಆಗಲ್ಲ. ನಮ್ಮ ಮನಸ್ಸಿನ ಖುಷಿನ, ನಮ್ಮ ಮನಸ್ಸಿನ ನೆಮ್ಮದಿನ ನಾವೇ ಹುಡುಕೋಬೇಕು. ಅದೆಲ್ಲಿದೆ ಅಂತೇಳಿ ಅದು ನಮ್ಮಲ್ಲೇ ಇರ್ತದೆ. ನಮಗೆ ಕೈಗೆ ಎಟ್ಕೋ ಅಂಥ ಕೆಲಸನೇ ಆಗಿರ್ತದೆ, ಆದರೂ ನಾವು ಮಾಡಲ್ಲ. ಯಾಕಂದರೆ ನಾವೇನು ಹೋಗ್ತೀವಿ, ಸಮಾಜದಲ್ಲಿ 4 ಜನ ಮೆಚ್ಚಬೇಕು ನಮ್ಮನ್ನು ಅಂಥ ಕೆಲಸ ಹೋಗ್ತೀವಿ. ದುಡ್ಡಿಲ್ಲ ಅಂದರೂ ಸಾಲ ಮಾಡಿ ಡೂಪ್ಲೆಕ್ಸ್ ಮನೆ ಕಟ್ಟಕ್ಕೆ ಹೋಗೋದು ಅಂಥವೆಲ್ಲ ಬೇಕಿಲ್ಲ ನಮಗೆ, ಅಲ್ವಾ? ಯಾಕೆಂದರೆ ನಮಗೇನಾಗುತ್ತೋ ಇವಾಗ ನೋಡಿ, ನಮ್ಮ ಜಮೀನಲ್ಲೇ ಇದೇನು ದುಡ್ಡು ಕೊಟ್ಟು ತೊಗೊಂಡಿದ್ದಲ್ಲ ಜಮೀನು, ನಮ್ಮ ತಾತವ್ರ ಮುತ್ತತ್ತವ್ರ ಕಾಲದಲ್ಲಿ ಸಂಪಾದನೆ ಮಾಡಿರೋ ಜಮೀನು, ಅದರಲ್ಲೇ ನಾವು ಮಾಡ್ತಾ ಇರೋದು, ಅಲ್ವಾ? ಇವಾಗ ಇದು ಅಸೆಟ್. ನಮಗೆ ಒಂದು 5-6 ವರ್ಷ ನಾವು ಬಂಡವಾಳ ಹಾಕಬೇಕು, ಅವಾಗವಾಗ ಗೇಮೆ ಮಾಡಿಸ್ಬೇಕು, ಗೊಬ್ಬರ ಹೊಡಿಸ್ಬೇಕು, ಕಳೆ ತೆಗಿಸ್ಬೇಕು, ಇದೆಲ್ಲ ಮಾಡಿದ ಇದು ನಮಗೆ ಅಸೆಟ್ಟು. ಒಂದು ಅಡಿಕೆ ಗಿಡ ರೆಗ್ಯುಲರಾಗಿ ಏನಂದರೆ ಕಾಮನ್ನಾಗಿ ಒಂದು 6 ವರ್ಷಕ್ಕೆ ಬೆಳೆಗೆ ಬರ್ತದೆ. ನಾವು ಕರೆಕ್ಟಾಗಿ ನೋಡ್ಕೊಂಡ್ರೆ, ಮಕ್ಳಿಗಿನ್ನ ಚೆನ್ನಾಗಿ ನೋಡ್ಕೋಬೇಕು ಅಡಿಕೆ ಗಿಡನ. ಹಂಗೆ ನೋಡ್ಕೊಂಡ್ರೆ ಏನಾಗುತ್ತೆ, 5 ವರ್ಷ 4 ವರ್ಷ 5 ವರ್ಷಕ್ಕೆಲ್ಲ ಎಲ್ಲ ಅಡಿಕೆ ಗಿಡಗಳು ಹೊಂಬಾಳೆ ಹೊಡ್ಕೊಂಡ್ರೆ 5ನೇ ವರ್ಷಕ್ಕೆಲ್ಲ ಬೆಳೆಗೆ ಬಂದಿರ್ತದೆ. 5ನೇ ವರ್ಷಕ್ಕೆಲ್ಲ ಗಿಡ ಬೆಳೆಗೆ ಬಂದುಬಿಟ್ರೆ ಸಾಕಲ್ಲ, ರಾಜ. ಆಮೇಲೆ ಏಕೆಂದರೆ ಇವಾಗಿನ ಲೆಕ್ಕಾಚಾರದಲ್ಲಿ ಇವಾಗಿನ ಮಾರ್ಕೆಟ್ ರೇಟಿಗೆ ಬಂದರೆ ಅದರಲ್ಲಿ ಒಂದೇ ಗುಣ ಇರುತ್ತೋ 2 ಗುಣ ಇರುತ್ತೋ ಗೊತ್ತಿಲ್ಲ. ಒಂದು ಅಡಿಕೆ ಗಿಡಕ್ಕೆ 1,000 ಲೆಕ್ಕಕ್ಕೆ ಕೊಡ್ತಾಯಿದ್ದಾರೆ ಇವಾಗ ಪ್ರೆಸೆಂಟ್ ನಮ್ಮ ಕಡೆ, ತುಮಕೂರು ಡಿಸ್ಟಿಕ್ ಕಡೆ. ಅಂದರೆ 1000 ಗಿಡ ಅಂದರೆ ಒಂದು 10,000 ಗಿಡ ಅಂತಂದರೆ ಹೆಚ್ಚು ಕಮ್ಮಿ 10 ಲಕ್ಷ ರೂಪಾಯಿ ಆಯಿತು. 10 ಲಕ್ಷ ರೂಪಾಯಿ ಬೇಡ ನಿಮಗೆ, 7.5 8 ಲಕ್ಷ 9 ಲಕ್ಷನೇ ಸಿಗಲಿ. 9 ಲಕ್ಷದಲ್ಲಿ ಮತ್ತೆ ನೀವು ವರ್ಷ ಪೂರ್ತಿ ಮೇಂಟೈನ್ ಮಾಡೋಕ್ಕೆ 2 ಲಕ್ಷ ತೆಗೆದು ಇಟ್ಬಿಡ್ರಿ. ಇನ್ನೆಷ್ಟು ಉಳೀತು? ಇನ್ನು 7.5 8 ಲಕ್ಷ, 7 ಲಕ್ಷನೇ ಇಟ್ಕೊಳ್ಳಿ. 7 ಲಕ್ಷ ಉಳೀತು. ಯಾವೊಂದು ಉಳಿತವನೇ 7 ಲಕ್ಷ ಅಂತ ಲೆಕ್ಕ ಇಟ್ಕೊಂಡ್ರೆ ನೀವು, ನಿಮಗೆ ತಿಂಗಳಿಗೆ 60,000 ಬಿತ್ತು. 60,000 ರೂಪಾಯಿ ಸಂಬಳ ಬಂದಂಗೆ ಆಯ್ತಲ್ಲ. ಹೊರಗಡೆ ಎಲ್ಲೋ ಕೆಲಸ ಮಾಡಿ ಯಾವನೋ ಕಾಲಿಂದ ತೋರಿಸೋದನ್ನ ಕೈಯಿಂದ ಮಾಡೋ ಅಂಥದ್ದು ಏನಿರಲ್ವಲ್ವಾ? ನೀವೆಷ್ಟು ಮುತುವರ್ಜಿಯಿಂದ ನೀವೆಷ್ಟು ಇಂಟ್ರೆಸ್ಟ್ ತೋರಿಸಿ ಮಾಡ್ತೀರೋ ಅಷ್ಟು ಬೇಗ ಗಿಡಗಳನ್ನ ಸಾಕ್ಬೋದು. ಆಯಿತಾ? ನಾನು ಬರೀ ಅಡಿಕೆ ಗಿಡದ ಮಾತ್ರ ಮಾತಾಡ್ತಾ ಇದ್ದೀನಿ, ಹತ್ತಿದಿನೂ ಬಂದಿಲ್ಲ, ಹತ್ತಿಗೆ ಬರ್ತೀನಿ ನೋಡಿ ಇದು. ಆಮೇಲೆ ಅಡಿಕೆ ಗಿಡದ ಜೊತೆಗೇ ಸುತ್ತದನ್ನು ಏನು ಮಾಡಿದ್ದೀವಿ ಅಂದೆ ನಾನು, ತೆಂಗಿನ ಗಿಡ ಹಾಕಿದ್ದೀವಿ ಅಂತಂದೆ. ತೆಂಗಿನ ಗಿಡ ಯಾಕಂದರೆ ನೀರು ಆಡ್ತಾ ಇರೋ ಜಮೀನಲ್ಲಿ ತೆಂಗಿನ ಗಿಡಗಳು ಚೆನ್ನಾಗಿ ಬರ್ತವೆ. ಯಾಕಂದರೆ ಇವಾಗ ಅಡಿಕೆ ಗಿಡಕ್ಕೆ ನೀರು ಬೇಕೇ ಬೇಕು, ನೀರು ಬಿಡ್ತಾನೆ ಇರ್ತೀವಿ. ಅದಕ್ಕೂ ಒಂದು ಸಪ್ರೇಟಾಗಿ ಅದರಲ್ಲೇ ಅದಕ್ಕೊಂದು ಸಪ್ರೇಟಾಗಿ ಒಂದು ಲೈನ್ ಎಳೆದಿದ್ದೀವಿ, ಸುತ್ತಲೂ ಡ್ರಿಪ್ ಲೈನ್, ಅದರಲ್ಲೇ ನೀರು ಹೋಗ್ತದೆ. ಇವಾಗ ಇದಕ್ಕೆ ಬರೋ ನೀರಲ್ಲೇ ಸ್ವಲ್ಪ ನೀರು ಅದಕ್ಕೆ ಹೋಗ್ತದೆ. ಆ ಗಿಡಗಳು ಸ್ವಲ್ಪ ಬೆಳ್ಕೊಂಬರ್ತವೆ. ಮಳೆಗಾಲದಲ್ಲಿ ನೀರು ಬೇಕಿಲ್ಲ, ಬೇಸಿಗೆ ಕಾಲದಲ್ಲಿ ಅವಾಗ 1-2-3 ಸರಿ ಬಿಟ್ಟರೆ ಸಾಕು, ಅಲ್ವಾ? ಒಂಥರ ತೆಂಗಿನ ಮರಗಳೆಲ್ಲ ಕತ್ತಾಳಿ ಗಿಡ ಇದ್ದಂಗೆ. ಕತ್ತಾಳಿ ಗಿಡಕ್ಕೆ ಯಾರಾದರೂ ನೀರು ಹಾಕಿರೋದು ನೋಡಿದ್ದೀರಾ? ಇಲ್ಲ. ಯಾಕಂದರೆ ಕತ್ತಾಳಿ ಗಿಡಕ್ಕೆ ನೀರೇ ಬೇಕಿಲ್ಲ, ಹಂಗೆ ಬೆಳ್ಕೊತಾವೆ ಅವು. ಹಾಗಾಗಿ ಕತ್ತಾಳಿ ಗಿಡಕ್ಕೆ ಎಕ್ಸಾಂಪಲ್ ಕೊಡ್ತಾರೆ, ಈ ರೀತಿ ಇದೆ. ಆಮೇಲೆ ನೋಡಿ, ಅದರಲ್ಲಿ ಇವಾಗ ತೆಂಗಿನ ಗಿಡ ಅದು ಒಂದು 5-6 ವರ್ಷ, ಇಲ್ಲ ಬೇಡ ಒಂದು 8% ಇಟ್ಕೊಳ್ಳಿ. ಯಾಕಂದರೆ ಅದು ಬೇಗ ಬರೋಲ್ಲ ಬೆಳೆ, ಬೇಗ ಏನಂತಾರೆ ಹೊಂಬಾಳೆ ಹೊಡಿಯಲ್ಲ, ಬೇಗ ಕಾಯಿ ಬಿಡೋಲ್ಲ. ಇವಾಗ ಇಲ್ಲ, ಇದೇನೋ ಕ್ರಾಸ್ ಬೀಡಾದರೆ 5 ವರ್ಷಕ್ಕೆ 4 ವರ್ಷಕ್ಕೆಲ್ಲ ಬರ್ತದೆ. ಬಟ್ ಇದು ನಮ್ಮದು ನಾಟಿ 60-70 ವರ್ಷ ಹಳೆಯ ತೋಟದ್ದು ಬೀಜ ತಂದು ಹಾಕಿರೋದು ನಾವು.
ಯಾಕಂದರೆ ಲೈಫ್ ಬರಬೇಕು. ಇವಾಗ ನಾವು 10 ವರ್ಷಕ್ಕೆಲ್ಲ ಬಿದ್ದೋಗೋಂಥ ಮರ ಹಾಕಿದ್ರೆ ಇನ್ನು ಫ್ಯೂಚರಿಗೆ ಅಸೆಟ್ ಮಾಡ್ಬೇಕು. ನಾವು ನಮ್ಮ ಮಕ್ಕಳು ಕಾಲಕ್ಕೆ ಅಸೆಟ್ ಮಾಡಬೇಕು, ನಮಗೆ ಮುದಿ ವಯಸ್ಸಲ್ಲಿ ಹೆಲ್ಪ್ ಆಗಬೇಕು. ಆ ರೀತಿ ನಾವು ಪ್ಲ್ಯಾನ್ ಮಾಡಿ ಹಾಕಬೇಕು. ಯಾಕಂದರೆ ನಮಗೆ ಇವಾಗ ವಯಸ್ಸಲ್ಲಿದ್ದೀವಿ, ರಕ್ತ ಬಿಸಿ ರಕ್ತ ಕೆಲಸ ಮಾಡ್ತೀವಿ. ಆಮೇಲೆ ವಯಸ್ಸಾದಮೇಲೆ ಹಿಂಗೆ ಜೀವನ. ಇವಾಗಲೇ ಒಂದು ಪ್ಯಾಕೆಟ್ ಅಕ್ಕಿ ಬಂದ್ಬಿಟ್ಟು 1800 ರೂಪಾಯಿ ಇದೆ. ಇನ್ನು 5 ವರ್ಷ 10 ವರ್ಷ ಆದಮೇಲೆ ಎಷ್ಟಿರ್ತದೆ ಯಾರಿಗೆ ಗೊತ್ತು ಅಲ್ವಾ? ಹಂಗಾಗ್ತದೆ ಪರಿಸ್ಥಿತಿ. ಹಾಗಾಗಿ ಏನು ಮಾಡಬೇಕು, ಸ್ವಲ್ಪ ಫ್ಯೂಚರು ಯೋಚನೆ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಒಂದು ಇವಾಗ ಇನ್ನೊಂದು ತೆಂಗಿನ ಗಿಡದ್ದು ಆಯ್ತಲ್ವ, ತೆಂಗಿನ ಗಿಡ ಇದರಲ್ಲಿ 3 ಎಕರೆಯಲ್ಲಿ ಸುತ್ತಲೂ ಅಂದರೆ ನಾವೇನು ಮಾಡಿದ್ದೀವಿ, 30 ಅಡಿ ಗ್ಯಾಪಲ್ಲಿ ಹಾಕಿದ್ದೀವಿ. ಒಂದು ತೆಂಗಿನ ಗಿಡದಿಂದ ಮತ್ತೊಂದು ತೆಂಗಿನ ಗಿಡಕ್ಕೆ 30 ಅಡಿ ಗ್ಯಾಪ್ ಕೊಟ್ಟಿದ್ದೀನಿ. ಏನಕ್ಕೆ ಅಂತ ಅಂದರೆ ಹೇಳ್ತೀನಿ, ಅದಕ್ಕೆ ರೀಸನ್ನು. ಒಂದು ತೆಂಗಿನ ಗಿಡದ್ದು ಗರಿ ಇನ್ನೊಂದು ತೆಂಗಿನ ಗಿಡದ ಗರಿಗೆ ಟಚ್ ಆಗಬಾರ್ದು. ಒಂದು ಏನಕ್ಕೆ ಅಂದರೆ ನೆರಳಾಗ್ಬಿಟ್ರೆ ಬೇರೆ ಬೆಳೆಗಳಿಗೂ ತೊಂದರೆ ಆಗುತ್ತೆ. ನೆರಳಲ್ಲಿ ಯಾವುದೇ ಬೆಳೆಗಳು ಆಗಲ್ಲ. ಒಂದು ಇನ್ನೊಂದು ಏನಂದರೆ ಆ ನೆರಳು ಏನಾಗುತ್ತೆ, ನಮ್ಮ ಹೊಲದ ಪೂರ್ತಿ ಇವಾಗ ಬಿಸಿಲು ಒಂದೇ ಕಡೆ ಹೊಡೆಯಲ್ಲಪ್ಪ. ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತಾನೆ. ಹಂಗೆ ಬರ್ತಾ ಏನಾಗುತ್ತೆ, ಫಸ್ಟ್ ಈ ಕಡೆ ಆಪೋಸಿಟಾಗಿ ಬೀಳ್ತಾ ಇರ್ತದೆ ನೆರಳು. ಆಮೇಲೆ ಈ ಕಡೆ ಬಂದಾಗ ದಕ್ಷಿಣ ದಿಕ್ಕಿಗೆ ಬಂದಾಗ ಆಪೋಸಿಟಲ್ಲಿ ಬಿಡುತ್ತೆ. ಅವಾಗ ಏನಾಗುತ್ತೆ, ನೆರಳು ಪೂರ್ತಿ ಕಡೆ ಬಿಡ್ತದೆ, ಬೆಳೆಗಳು ಸರಿಯಾಗಿ ಆಗಲ್ಲ. ಯಾಕಂದರೆ ಯಾವುದೇ ಗಿಡ ಆಗಲಿ ಯಾವುದೇ ಬೆಳೆಗಳಾಗಲಿ ಅವಕ್ಕೆ ಬಿಸಿಲು ಬೇಕೇ ಬೇಕು. ಬಿಸಿಲು ಎಷ್ಟು ಮುಖ್ಯ ಅಂತಂದರೆ, ನೀವು ಓದಿರ್ತೀರ ಅನ್ಸ್ಕೋತೀನಿ ನಾನು, ಏನೋ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ. ಅದನ್ನು ನಾನು ಎಕ್ಸಾಮ್ಸ್ ವಿಡಿಯೋ ಮಾಡಬೇಕಾದ್ರೆ, ಎಕ್ಸಾಮ್ಸ್ಗೆ ಏನು ವಿಡಿಯೋಗಳು ಮಾಡ್ತೀನಲ್ಲ ಆ ಟೈಮಲ್ಲಿ ನಿಮಗೆ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೂರ್ಯನ ಬೆಳಕು ಎಷ್ಟು ಇಂಪಾರ್ಟೆಂಟು, ಎಷ್ಟು ಅತಿ ಮುಖ್ಯವಾಗಿರುತ್ತೆ ಅಂತೇಳಿ ನಾನು ಹೇಳ್ತೀನಿ ನಿಮಗೆ ಅವಾಗ. ಹಾಗಾಗಿ ಏನು ಮಾಡಿದ್ದೀವಿ, 30 ಅಡಿ ಗ್ಯಾಪಲ್ಲಿ ಒಂದೊಂದು ತೆಂಗಿನ ಮರ ಹಾಕಿದ್ದೀವಿ. ಇನ್ನು 8 ವರ್ಷನೇ ಆಗಲಿ ಬಿಡಿ, ನಿಧಾನಕ್ಕೆ ಬರಲಿ, ತೊಂದರೆ ಇಲ್ಲ. ಯಾಕಂದರೆ ನಂದು ಆಲ್ರೆಡಿ ಅಲ್ಲಿ ತೆಂಗಿನ ಗಿಡಗಳಿದ್ದಾವೆ. ಅಲ್ಲಿ ಕಾಣ್ತಾ ಇದ್ದಾವಲ್ಲ ನಿಮ್ಮ ಕಣ್ಣಿಗೆ, ಆ ಕಡೆ ದೂರದಲ್ಲಿ ಅದೇನು ಗ್ರೀನ್ ಕಾಣ್ತಿದೆಯಲ್ಲ ಕಂಪ್ಲೀಟ್, ಅದು ನಮ್ಮದೇ ತೆಂಗಿನ ಗಿಡ. ಇವಾಗಲೂ ಏನು ತಮಗೇನು ತೊಂದರೆ ಏನಿಲ್ಲ. ಇವಾಗ ಆಲ್ರೆಡಿ ಒಂದು ಸರಿ ತೆಂಗಿನಕಾಯಿ ಕೀಳಿದ್ರೆ ಹೆಚ್ಚು ಕಮ್ಮಿ 1000 ತೆಂಗಿನಕಾಯಿ ಬೀಳುತ್ತೆ ಒಂದು ಸರಿಗೆ. ಅಂದರೆ 3 ತಿಂಗಳು ಒಂದು ಕೊಯ್ಲಲ್ಲ ತೆಂಗಿನಕಾಯಿ, 3 ತಿಂಗಳಿಗೆ ಒಂದು ಸರಿ 1000 ಕಾಯಿ ಬೀಳ್ತವೆ. 1000 ಕಾಯಿ ನಾವೇನು 1000 ಕಾಯಿ ತಿಂತೀವ? ಇಲ್ಲ ಅಲ್ಲ. ನಮ್ಮಮ್ಮ ಅಂದರೆ ಒಂದು ತಿಂಗಳಿಗೆ 30 ದಿನಕ್ಕೆ ಒಂದು 10 ತೆಂಗಿನಕಾಯಿ ಇಲ್ಲ 15 ತೆಂಗಿನಕಾಯಿ ತಿನ್ಬೋದು. ಇಲ್ಲ ಏನಾದರೂ ಹಬ್ಬ ಹರಿದಿನ ಇದ್ದರೆ ಒಂದು 10 ಜಾಸ್ತಿ ಹೋಗ್ಬೋದು ಅಲ್ವಾ? 3 ತಿಂಗಳಿಗೆ ಒಂದು 100-150 ಕಾಯಿ ಹೋಗಲಿ ನಮ್ಮ ಮನೆ ಯೂಸ್ಗೆ. ದೇವರು ದಿಂಡ್ರು ಅದು ಇದು ಅಂತೇಳಿ ಎಲ್ಲ ತೆಗೆದ್ರೂ ಒಂದು 100-150 ಕಾಯಿ ಹೋಗ್ತವೆ ಅಷ್ಟೇ. ಮಿಕ್ಕಿದ್ದು ಒಂದು 900 ಕಾಯಿ ನಮ್ಮ ತಂದೆಯವರು ಸುಲಿತಾರೆ. ನಮ್ಮ ತಂದೆಯವರು ಸುಲಿತಾರಲ್ಲ, ಆ ಸುಲಿಯೋದು ನ್ಯಾಚುರಲಾಗಿ ದಸಿ ಅಂತೇಳಿ ಕರಿತೀವಿ, ಅದರಿಂದ ಸುಲಿತಾರೆ. ನೀವು ಅದನ್ನು ಒಂದು ಒಂದೆರಡು ಶಾರ್ಟ್ಸ್ ಮಾಡಿ ಹಾಕಿದ್ದೀನಿ ನೋಡಿ, ನಿಮಗೆ ಕಾಣಿಸುತ್ತೆ ಯಾವ ರೀತಿ ಸುಲಿತಾರೆ ಅವರು ಅಂತೇಳಿ. ಅವ್ರು ಆ ಥರ ಅವರೇ ಸುಲಿದು ತೊಗೊಂಡೋಗ್ತಾರೆ ಮಾರ್ಕೆಟಿಗೆ ತೊಗೊಂಡೋಗಿ ಹಾಕಿ ಬರ್ತಾರೆ. ಅದು ಅವರಿಗೆ ಮನೆ ಖರ್ಚಿಗೆ ಆಗ್ತದೆ. ನಾವೇನು ಅದರಲ್ಲಿ ಕೇಳೋಕ್ಕೆ ಹೋಗಲ್ಲ, ಏನಿಲ್ಲ. ಅವ್ರ ಮನೆ ಖರ್ಚಿಗೆ ಆಗ್ತದೆ, ಅದರಲ್ಲೇ ಆಗ್ತದೆ. ಮತ್ತು 3 ತಿಂಗಳು ಅಷ್ಟೇ, ಅದೇ ತಿಂಗಳು 3 ತಿಂಗಳ ತನಕ ಅದೇ ದುಡ್ಡು 3 ತಿಂಗಳ ತನಕ ಖರ್ಚಿಗೆ ಆಗುತ್ತೆ. ಆಮೇಲೆ ಮತ್ತೆ ತೆಂಗಿನಕಾಯಿ ಕೀಳ್ತಾರೆ. ಆವಾಗ ಮತ್ತೆ 1000 100-200 ಹೆಚ್ಚು ಕಮ್ಮಿ ಆಗುತ್ತೆ. ಮತ್ತು ಆನ್ ಆ್ಯಂಡ್ ಆವ್ರೇಜ್ ನಾವು ಒಂದು 1500 ಇಟ್ಕೊಂಡ್ರು ಬೇಡ, 1000 ಇಟ್ಕೊಳ್ಳೋಣ. 1000 ಬೀಳ್ತದೆ, ಮತ್ತು 100-150 ಹೋಗ್ತದೆ, 800 ಹೋಗ್ತದೆ. ಮತ್ತು 10 ರೂಪಾಯಿ ಒಂದು ಕಾಯಿ ಅಂತ ಹೋದ್ರೂ ಒಂದು 8000 ರೂಪಾಯಿ ಬರುತ್ತೆ. ಮತ್ತು ಅದೇ 8000 ರೂಪಾಯಿ ಮತ್ತೆ ತಿಂಗಳ ಪೂರ್ತಿ ಮೇಂಟೈನ್ ಮಾಡ್ತಾರೆ. ಅದೇ ರೀತಿ ರೊಟೇಷನ್ ಇಡ್ತಾ ಇರ್ತದೆ. ಇವಾಗ ಇದಕ್ಕೆ ಬರ್ತೇನೆ ನಾನು. ಇವಾಗೇನೋ ಹತ್ತಿ ಹಾಕಿದ್ದೀವಿ. ಹತ್ತಿ ಕ್ರಾಸು 45 ದಿನ ಅಷ್ಟೇ. 45 ದಿನ ಆದಮೇಲೆ ಮತ್ತೆ ಒಂದು ತಿಂಗಳು ವೆಯ್ಟ್ ಮಾಡ್ಬೇಕು. ಆಮೇಲೆ ಮತ್ತೆ ಹತ್ತಿ ಬಿಡಿಸ್ಬೇಕು. ಇದು ಒಂದು ಹೆಚ್ಚು ಕಮ್ಮಿ ಎಲ್ಲ ಗೇಮಿಂಗ್ ಮಾಡೋದು, ಕಳೆ ತೆಗಿಯೋದು, ಮತ್ತು ಹತ್ತಿ ಬಿಡಿಸೋದು, ಅದು ಇದು ಅಂತವೆ. ಅವೆಲ್ಲ ಅರೌಂಡು ಲೆಕ್ಕ ಹಾಕ್ಕೊಂಡ್ರು ಒಂದು 4 ತಿಂಗಳು, ಒಂದು 5-6 ತಿಂಗಳು ಅಂತ ಇಟ್ಕೊಳ್ಳಿ. ಯಾಕಂದರೆ ಮತ್ತೆ ಅದು ಗಿಡ ಎಲ್ಲ ಕಿತ್ತಾಕಬೇಕು, ಮತ್ತು ಗೇಮಿಂಗ್ ಮಾಡಿಸ್ಬೇಕೆಲ್ಲ. ಒಂದು 6 ತಿಂಗಳು ಇಟ್ಕೊಳ್ಳಿ. 6 ತಿಂಗಳು ಆಮೇಲೆ ಜಮೀನು ಪೂರ್ತಿ ಖಾಲಿ ಬಿದ್ದಿರುತ್ತಲ್ವ ನೋಡಿ. ಇವಾಗ ಈ ಗಿಡದಿಂದ ಈ ಗಿಡಕ್ಕೆ 9 ಅಡಿ ಅಂತಂದರೆ, ಆ ಗಿಡದಿಂದ ಈ ಗಿಡಕ್ಕೆ 9 ಅಡಿ ಅಂತಂದರೆ ಪೂರ್ತಿ ಖಾಲಿನೇ ಬಿದ್ದಿರುತ್ತೆ. ಹಂಗಾರೆ ನೀರು ಬಿಡೋದು ಅದೆಲ್ಲ, ನೀರು ಇವಾಗ ಆ ಗಿಡಕ್ಕೆ ಬಿಟ್ಟರೆ ಅದರಲ್ಲಿ ಇರ್ತದೆ, ಸ್ವಲ್ಪ ಈ ಕಡೆ ನರ್ಕೊಂಬರ್ತದಲ್ವ, ನೀರೆಲ್ಲ ವೇಸ್ಟ್ ಆಗ್ತದೆ ಅಲ್ವ. ಹಾಗಾಗಿ ಏನು ಮಾಡ್ತೀವಿ, ಇವಾಗ ಈ ಬೆಳೆ ತಗೊಂಡಿದ್ದ ತಕ್ಷಣ ಮತ್ತೆ ಕಡಲೆ ಗಿಡ ಬಿತ್ತನೆ ಮಾಡ್ತೀವಿ. ಇವಾಗ ಕಡಲೆ ಗಿಡ ಇದರಲ್ಲಿ ಹೆಚ್ಚು ಕಮ್ಮಿ 1.5 ಪಲ್ಲ, ಅಂದರೆ 150 kg ಅಷ್ಟು ಕಡಲೆಕಾಯಿ ಬೀಜ ಹಿಡಿತದೆ ಇದರಲ್ಲಿ. 150 kg ಅಷ್ಟು ಕಡಲೆಕಾಯಿ ಬೀಜ ಹಾಕ್ತೀವಿ. ಇವಾಗ ನೆಕ್ಸ್ಟ್ ನಾನು ಹೇಳೋದು ಫ್ಯೂಚರಲ್ಲಿ, ಇವಾಗ ಇದು ಆದಮೇಲೆ, ಯಾಕಂದರೆ ಲಾಸ್ಟ್ ಬೇಸಿಗೆಯಲ್ಲಿ ಹಾಕಿದ್ವಿ. ಇವಾಗ ಅದೇ ರೀತಿಲಿ ಇದನ್ನು ಮುಗಿದ್ಮೇಲೆ ಮತ್ತೆ ಕಡಲೆ ಬೀಜ ಮುಗಿದ್ಮೇಲೆ ಮತ್ತೆ ಬೇರೆ ಏನಾದರೂ ಬೆಳೆ ಹಾಕೋದು, ರಾಗಿನೋ ಬಿಳಿ ಜೋಳನೋ ಆ ಥರ ಒಂದು ಬೆಳೆ ಹಾಕೋದು. ಆ ಥರ ಮಾಡಿದ್ರೆ ನಮಗೆ ಒಳ್ಳೆಯದು. ಯಾಕಂದರೆ ಒಂದೇ ನೀರಲ್ಲೇ 2 ಬೆಳೆ ತೆಗಿಬೋದಲ್ವ ಅಂಥೇಳಿ ಆ ರೀತಿ ಮಾಡ್ಬೋದು ಅಂತಕ್ಕನ್ನೋದು
ಒಂದು ಇನ್ಫಾರ್ಮೇಷನ್ ನಿಮಗೆ ಯಾರಾದರೂ ಮಾಡ್ತಾಯಿದ್ರೆ ಇಲ್ಲ ಬೇರೆ ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ರೆ ನಿಮಗೆ ಸೈಟ್ ತೊಗೊಳ್ಳೋರಿಗೆ ಮನೆಗಳು ಕಟ್ಟೋರಿಗೆ ಬೇಡ ಅಂತ ಹೇಳಲ್ಲ, ತೊಗೊಳ್ಳಿ ಮಾಡಿ. ಹಾಗೆಯೇ ಇನ್ ಫ್ಯೂಚರಿಗೆ ನಿಮಗೆ ಅಗ್ರಿಕಲ್ಚರ್ ಲ್ಯಾಂಡ್ಗಳಿದ್ದರೆ ಇಲ್ಲ ಬೋರ್ಗಳಿದ್ದರೆ ಈ ಥರ ಏನಾದರೂ ಒಂದು ಬೆಳೆಗಳು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತಾ ಇದ್ದೀನಿ. ಕಾರಣ ಇಷ್ಟೇ, ನಾನು ಅತಿ ಹೆಚ್ಚಿನದಾಗಿ ನಿಮಗೆ ಬೇಕಿರತಕ್ಕಂತಹ ಎಲ್ಲ ರೈತರ ಸಂಬಂಧಪಟ್ಟಂಥ ಅಗ್ರಿಕಲ್ಚರಿಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಲೈಫ್ನ ಸೆಟ್ಲ್ ಮಾಡ್ತಕ್ಕಂತಹ ಉದ್ಯೋಗಕ್ಕಾಗಿ ನೀವು ಹೋರಾಡ್ತಾ ಇರ್ತೀರಲ್ಲ ಪರೀಕ್ಷೆಗಾಗಿ, ಅಂತಹ ಪರೀಕ್ಷೆಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಳ್ಳೆಯ ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ. ಹಾಗಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣ್ತಕ್ಕಂತಹ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರ ಮುಖಾಂತರ ನನ್ನೆಲ್ಲ ವೀಡಿಯೋಗಳನ್ನ ನೋಟಿಫಿಕೇಷನ್ನ ಪಡಿತೀರಿ ಅಂತೇಳ್ತಾ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾನೆ. ಧನ್ಯವಾದಗಳು. ಥ್ಯಾಂಕ್ ಯು.